ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಮ್ಮ ರಾಯಲ್ ಚಾನ್ಸ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ನಡುವೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್. ಯಾಕಪ್ಪ ಅಂತ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡಲ್ಲಂತೂ ಆರ್ ಸಿ ಬಿ ವಿನ್ ಆಗಿತ್ತು. ಅದು ಕೂಡ ನೆಡೆಲ್ ಡಿ ಕ್ಲರ್ಕ್ ಅವರು ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಇಂದ. ಯಾಕಪ್ಪ ಅಂತ ಆಲ್ ರೌಂಡಿಂಗ್ ಪ್ರದರ್ಶನ ಅವ್ರು ಫಸ್ಟ್ ಮ್ಯಾಚಲ್ಲಿ ಬಂದಿತ್ತು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲೇ. ಆದರೆ ಆರ್ ಸಿ ಬಿ ನಲ್ಲಿ ಸಿಕ್ಕಾಪಟ್ಟೆ ಡೀಪ್ ಟ್ರಬಲಲ್ಲಿ 150+ ರನ್ ಹೊಡಿಬೇಕಿದ್ದು ಆರ್ ಸಿ ಬಿ ಸಿಕ್ಕಾಪಟ್ಟೆ ತಿಂತಿತ್ತು ಹೋದ ಮ್ಯಾಚಲ್ಲಿ. ಅದಕ್ಕಾಗಿ ಆರ್ ಸಿ ಬಿಗೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಕ್ವಾಲಿಫೈ ಆಗ್ಲಿಕ್ಕೆ ಒಂದು ಮ್ಯಾಚ್ ವಿನ್ ಆದರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತೇವೆ. ಆದರೆ ಇವತ್ತು ಕಾನ್ಫಿಡೆನ್ಸ್ ಇದೆ. ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಬ್ಯಾಟಿಂಗಲ್ಲಿ ಒಳ್ಳೆದಾಗಿ ಆಟ ಆಡುತ್ತೆ. ಯಾಕಪ್ಪ ಅಂತ ಒಂದು ಸೋಲ್ನಿಂದ ನಮ್ಮ ಆರ್ ಸಿ ಬಿಗೆ ಏನಾಗಲ್ಲ, ಪರಾಕೇನು ಬೀಳಲ್ಲ. ಆದರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇಂಜರಸ್ ಮ್ಯಾಚ್ ಆಗುತ್ತೆ ಎಂ ಐ ಜೊತೆಗೆ. ಎಂ ಐ ಯಾವ ಕ್ಷಣದಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅದಕ್ಕಾಗಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆರ್ ಸಿ ಬಿ ಅಂಡ್ ಎಂ ಐನ ಮ್ಯಾಚ್ ರಿವ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಮೋಸ್ಟ್ ವಾಂಟೆಡ್ ಎಲ್ಲಾಗ್ತಿರೋ ಅಂತ ಕೇಳೋದಾದ್ರೆ ಡಿ ವೈ ಪಾಟೀಲ್ ಸ್ಟೇಡಿಯಂ ಅಲ್ಲಂತೂ ಆಗ ಹೋಗಿರುವಂತದ್ದು ವಡೋದರ ಆಯ್ತು, ಡಿ ವೈ ಪಾಟೀಲ್ ಸ್ಟೇಡಿಯಂ ಆಯ್ತು, ಎರಡು ಒನ್ ಆಫ್ ದ ಡಿಫ್ರೆಂಟ್ ವೆನ್ಯೂಸ್ ಗಳಲ್ಲಿ ಚೇಂಜಸ್ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಚೇಸಿಂಗ್. ನಮ್ಮ ಆರ್ ಸಿ ಬಿ ಏನಾದ್ರು ಟಾಸ್ ವಿನ್ ಆದಂತೂ 100% ಸ್ಮಿತ್ ಅವ್ರ ಬಾಯಲ್ಲಿ ಬರುವಂತದ್ದು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತೇವೆ ಅಂತ. ಅದಕ್ಕಾಗಿ ಟಾಸ್ ವಿನ್ ಆದ್ರೆ 100% ಬೌಲಿಂಗ್ ಕಡೆ ನಮ್ಮ ಆರ್ ಸಿ ಬಿ ಹೋಗೋದಂತೂ ಹೌದು. ಸ್ಮಿತ್ ಅವರು ಕೂಡ 100% ಅದನ್ನೇ ಚಾಯ್ಸ್ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಸ್ಮಿತ್ ಅವರು ಹೆಚ್ಚಿನದಾಗಿ ಟಾಸ್ ವಿನ್ ಆಗೋಕೆ ಹೆಚ್ಚಿನದಾಗಿ ನೋಡ್ತಾರೆ. ಟಾಸ್ ವಿನ್ ಆದಾಗ ನಮ್ಮ ಆರ್ ಸಿ ಬಿ ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಆಟ ಆಡೋದಂತೂ ಹೌದು. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚಲ್ಲಿ ಡೆಲ್ಲಿ ಜೊತೆ ಫ್ಲಾಪ್ ಆಗಿರೋದು ಬೌಲಿಂಗ್ ಅಟ್ಯಾಕ್ ಅಲ್ಲಿ. ನಮ್ಮ ಆರ್ ಸಿ ಬಿ ಮೀನ್ ಹಾಕೊಂಡು ಆ 110 ರನ್ ಆದ್ರೂ ನಾವು 15 ಓವರ್ ಹೋಗಿದ್ದೇವೆ. ಆದ್ರೆ ಬೌಲಿಂಗ್ ಅಟ್ಯಾಕ್ ಒನ್ ಆಫ್ ದ ಬೆಸ್ಟ್ ಇರೋದು. ಲೋರ್ನ ಬೆಲ್ ಆಗಿರೋದು, ಅರುಂಧತಿ ರೆಡ್ಡಿ, ಆಲ್ ಟೀಮ್ ಎಫರ್ಟ್ಸ್ ಬೌಲಿಂಗ್ ಅಲ್ಲಿ ಒನ್ ಆಫ್ ದ ಹೈ ಅಂಡ್ ಕಾನ್ಫಿಡೆನ್ಸ್ ಕೊಡ್ತೇವೆ. ಆದ್ರೆ ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಬ್ಯಾಟಿಂಗ್ ಇಂದ ಸಿಕ್ಕಾಪಟ್ಟೆ ವೀಕ್ನೆಸ್ ನಮ್ಮ ಆರ್ ಸಿ ಬಿ ಅನುಭವಿಸ್ತಿರೋದಂತ ಹೌದು. ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಎಷ್ಟು ಬ್ಯಾಟಿಂಗ್ ಇಂದ ಹೆಚ್ಚು ರನ್ಸ್ ಬರೋದು, ಒಂದು 170 ಹೊಡೆದಂತೂ ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ತೇವೆ. ಅಥವಾ ಚೇಸಿಂಗ್ ಆದಂತೂ ಬ್ಯಾಟಿಂಗ್ ಮೇಲೆ ನಿಂತ್ಕೊಂಡಿರೋದು. ಚೇಸಿಂಗ್ ಆದ್ರೆ ಒಂದು 100-150 ಒಳಗೆ ಎಂ ಐ ಹೆಚ್ಚಿನದಾಗಿ ಅಷ್ಟೇ ಬಿಟ್ರೆ ಕೇಪಬಿಲಿಟಿ ಇರೋದು. ಎಂ ಐಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಏನಾದ್ರು ಸೋತ್ರೆ ಅವ್ರಿಗೆ ಬಾಯಿಗೆ ಬಂದ್ಬಿಡತ್ತೆ. ಜಿ ಜಿ ಅಂಡ್ ಡೆಲ್ಲಿ ಒನ್ ಆಫ್ ದ ಟೇಬಲ್ ಟಾಪ್ ಅಲ್ಲಿ ಬರ್ಲಿಕ್ಕೆ ಅವ್ರು ನೋಡ್ತಾ ಇರುವಂತದ್ದು. ಜಿ ಜಿ ಅಂತ ಹೈ ಅಂಡ್ ಕಾನ್ಫಿಡೆನ್ಸ್ ಟೇಬಲ್ ಟಾಪರ್ ಬರ್ಲಿಕ್ಕೆ ಈಸಿಯಾಗಿ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ಬೋದಾಗಿದೆ ಜಿ ಜಿ ಅಂಡ್ ಡೆಲ್ಲಿಗೆ. ಅದಕ್ಕೆ ಎಂ ಐ ಇವತ್ತು ವಿನ್ ಆದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವರು ಕ್ವಾಲಿಫೈ ಆಗ್ಲಿಕ್ಕೂ ಕೂಡ ಟಾಪ್ 3 ಟೀಮ್ಸ್ ಅಲ್ಲಿ ಬರ್ಲಿಕ್ಕೂ ಕೂಡ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ. ಸೋತ್ರೆ ಅಂತ ಎಂ ಐ ಮನೆಗೆ ಅಂತ ತಿಳ್ಕೊಳ್ಬಹುದು ಅಷ್ಟೇ ಬಿಟ್ರೆ ಮತ್ತೇನಿಲ್ಲ. ಒಟ್ಟಿನಲ್ಲಿ ಇವತ್ತು ಆರ್ ಸಿ ಬಿ ಮ್ಯಾಚ್ಗೆ ನಮ್ಮ ಎಂ ಐಗೆ ಯಾವ ರೀತಿ ಅವ್ರ ಪ್ಲೇಯಿಂಗ್ ಲೆವೆನ್ ಬಿಡಿ ಅವ್ರದಂತ ಯಾವ ರೀತಿ ಹಾಕೊಂಡ್ಬಿಡ್ತಾರೆ ಗೊತ್ತಾ. ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಪ್ರೇಮ್ ರಾವತ್ ಅವರು ಎಕ್ಸ್ಟ್ರಾ ಸ್ಪಿನ್ನರ್ ಹಾಕೊಂಡು ಅವ್ರನ್ನೊಂದು ತರುವಂತ ಸಾಧ್ಯತೆ. ಆದ್ರೆ ಯಾರ ಜಾಗದಲ್ಲಿ ಅಂತ ಗೊತ್ತಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅರುಂಧತಿ ರೆಡ್ಡಿ ಅವ್ರು ಕಂಬ್ಯಾಕ್ ಮಾಡಿದ್ರು ಹೋದ ಮ್ಯಾಚ್ ಅಲ್ಲಿ. ಅರುಂಧತಿ ರೆಡ್ಡಿ ಅವ್ರು ಇಲ್ದಿದ್ರು ಪ್ರೇಮ್ ರಾವತ್ ಅವ್ರು ಬಂದ್ಕೊಂಡು ಒನ್ ಆಫ್ ದ ಬೆಸ್ಟ್ 2 ವಿಕೆಟ್ಸ್ ನ ಹಾಕಿದ್ರು. ಆದ್ರೆ ಇವತ್ತು ಎಲ್ಲಿ ಚೇಂಜಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನನ್ನ ಪ್ರಕಾರ ಪ್ರೇಮ್ ರಾವತ್ ಅವರು ಬರುವಂತದ್ದು ಸಿಕ್ಕಾಪಟ್ಟೆ ಕಡಿಮೆ. ಇವ್ರನ್ನೇ ಆಡಿಸುವಂತ ಸಾಧ್ಯತೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಎಸ್ ಗ್ರಾಸ್ ಹ್ಯಾರಿಸ್. ಹೆಚ್ಚಿನದಾಗಿ ಗ್ರಾಸ್ ಹ್ಯಾರಿಸ್ ರನ್ಸ್ ಬರಲೇಬೇಕು ಅವ್ರ ಬ್ಯಾಟ್ ಇಂದ. ಅವ್ರ ಬ್ಯಾಟ್ ಇಂದ ರನ್ಸ್ ಬಂದ್ರೆ ಸ್ಮಿತ್ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲದೆ ಸ್ಮಿತ್ ಅವರು ಈಸಿ ಸ್ಲೋ ಆಗಿ ಆಟ ಆಡ ಅವರು ವಿಕೆಟ್ ನ ಒಪ್ಪಿಸ್ತಾರೆ ಸ್ಮಿತ್ ಅವರು. ಅದಕ್ಕಾಗಿ ಇವತ್ತು ಗ್ರಾಸ್ ಹ್ಯಾರಿಸ್ ಇಂದ ರನ್ಸ್ ಬರಲೇಬೇಕು. ಅವ್ರು ಇವತ್ತು ಬರ್ದೇ ನನ್ನ ಪ್ರಕಾರ ಅವ್ರ ಪ್ಲೇಯಿಂಗ್ 11 ಡ್ರಾಪ್ ಔಟ್ ಆಗುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಒಂದ್ 2 ಮ್ಯಾಚ್ ಅಷ್ಟೇ ಅವರು ಸ್ಟಾರ್ಟಿಂಗ್ ಒನ್ ಆಫ್ ದ ಬೆಸ್ಟ್ ಕೊಟ್ಟಿರುವಂತ. ಅದರ ನಂತರ ಆಡಿರುವಂತ 3-4 ಮ್ಯಾಚ್ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಅಲ್ಲಿ ಇದ್ದದಂತೂ ಹೌದು. ಏನು ಕೂಡ ಸ್ಕೋರ್ ರನ್ಸೇ ಬರ್ತಾ ಇಲ್ಲ ಅವ್ರ ಬ್ಯಾಟ್ ಇಂದ. ಅದಕ್ಕಾಗಿ ಗ್ರಾಸ್ ಹ್ಯಾರಿಸ್ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚ್. ಸ್ಮಿತ್ ಅಂಡ್ ಗ್ರಾಸ್ ಹ್ಯಾರಿಸ್ ಅವರು ಓಪನಿಂಗ್ ಮಾಡ್ತಾರೆ ಇವತ್ತು ಕೂಡ. ಗ್ರೇನೆ ವಾಲ್ ಅವರು ಬರ್ತಾರೆ. ಗ್ರೇನೆ ವಾಲ್ ಅವರು ಕೂಡ ಸ್ಲೋ ಆಟ ಆಡೋದು ಕೂಡ ಕನ್ವರ್ಟ್ ಮಾಡ್ತಾ ಇಲ್ಲ ಸಿಕ್ಕಾಪಟ್ಟೆ. ಹೋದ ಮ್ಯಾಚ್ ಅಲ್ಲೂ ಮೊನ್ನೆ ಮ್ಯಾಚ್ ಅಲ್ಲಿ ಡೆಲ್ಲಿ ಜೊತೆನೂ ಕೂಡ ಸಿಕ್ಕಾಪಟ್ಟೆ ಎಲ್ಲಾ ಪ್ಲೇಯರ್ಸ್ ಗಳು ಹೊಡಿಲಿಕ್ಕೆ ಹೋಗಿ ಔಟ್ ಆಗೋದಷ್ಟೇ ಬಿಟ್ರೆ ಯಾರು ಕೂಡ ನಿಂತಾಡ್ಲಿಕ್ಕೆ ಹೋಗಿ ಔಟ್ ಆಗೋದು, ಎಲ್ಲ ಹೊಡಿಲಿಕ್ಕೆ ಹೋಗಿ ಔಟ್ ಆಗಿದ್ದು. ಒಬ್ರು ಕೂಡ ಸ್ಟ್ಯಾಂಡ್ ಅಲ್ಲಿ ನಿಂತ ಆಟ ಆಡೋದಾದ್ರೆ ಈಸಿಯಾಗಿ ಒಂದು 150 ಅಂತೂ ದಾಟಿಸ್ತಿದ್ದು ನಮ್ಮ ಆರ್ ಸಿ ಬಿ. ಅದೇ ನಮ್ಮ ಆರ್ ಸಿ ಬಿ ಮಳ್ಳಾಗಿರೋದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಗೌತಮ್ ನಾಯಕ್ ಅವರು ಕೂಡ ರನ್ಸ್ ಬರ್ಬೇಕು, ಬ್ಯಾಡ್ ಶಾಟ್ಸ್ ಮಾಡಬಾರ್ದು. ರಿಚಾ ಘೋಷ್ ಇಂದ ಎಸ್ಪೆಷಲಿ ರಿಚಾ ಘೋಷ್ ಇಂದ ರನ್ಸ್ ಬರಲೇಬೇಕು. ಅಂಡ್ ರಾಧಾ ಯಾದವ್ ಅವ್ರು ಬರ್ತಾರೆ ನಂಬರ್ 6 ಅಲ್ಲಿ. ಅಂಡ್ ನೆಡೆಲ್ ದಿ ಕ್ಲರ್ಕ್ ಅವ್ರು ಬರ್ತಾರೆ. ಇದು ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಹಾಕೊಂಡಿರುವಂತದ್ದು. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಅರುಂಧತಿ ರೆಡ್ಡಿ ಅಂಡ್ ಲೋರ್ನ ಬೆಲ್ ಅವರು ಒನ್ ಆಫ್ ದ ಬೆಸ್ಟ್ ಹಾಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಆರ್ ಸಿ ಬಿಗೆ 4 ಜನನು ಕೂಡ ಓವರ್ಸೀಸ್ ಆಗಿರೋ ನೆಡೆಲ್ ದಿ ಕ್ಲರ್ಕ್ ಆಗಿರೋ ಎಲ್ಲರೂ ಕೂಡ. ನೆಕ್ಸ್ಟ್ ನೆಡೆಲ್ ದಿ ಕ್ಲರ್ಕ್ ಅವ್ರು ಬರ್ತಾರೆ. ಅಂಡ್ ಒನ್ ಆಫ್ ದ ಆರ್ ಸಿ ಬಿಗೆ ಮೋಸ್ಟ್ ಇಂಪಾರ್ಟೆಂಟ್ ಸಾಯ್ಲಿ ಸತ್ಕರಿ ಅವರು. ಎಸ್, ಮೇನ್ ಹಾಕೊಂಡು ಅವ್ರು ಬೌಲಿಂಗ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು. ಅದಕ್ಕಾಗಿ ಇದೇ ಪ್ಲೇಯಿಂಗ್ ಲೆವೆನ್ ಇರೋದು ನಮ್ಮ ಆರ್ ಸಿ ಬಿ, ಮತ್ತೆ ಚೇಂಜಸ್ ಆಗಲ್ಲ. ಆದ್ರೆ ಮೇನ್ ಹಾಕೊಂಡು ನಮ್ಮ ಆರ್ ಸಿ ಬಿಗೆ ಎಷ್ಟಾಗುತ್ತೋ ಅಷ್ಟು ಬ್ಯಾಟಿಂಗ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಫೀಲ್ಡಿಂಗ್ ಸೈಡ್ಸ್ ಕೂಡ ಫೀಲ್ಡಿಂಗ್ ಇಂದನೂ ಕೂಡ ಸಿಕ್ಕಾಪಟ್ಟೆ ತಪ್ಪುಗಳಾಗಿರೋದು ಡೆಲ್ಲಿ ಜೊತೆಗೆ. ಅದಕ್ಕಾಗಿ ಇವತ್ತು ಟಾಸ್ ವಿನ್ ಆಗೋದು ಸ್ಮಿತ್ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್. ಟಾಸ್ ಯಾರು ಮಾಡ್ಲಿಕ್ಕೂ ಅದೊಂಥರ ಏನು ಹಣೆ ಬರ ಅಂತಾನೆ ಹೇಳ್ಬೋದಾಗಿದೆ. ಅದೃಷ್ಟ ಯಾರ ಕಡೆ ಇರುತ್ತೋ ಅವ್ರಿಗೆ ಟಾಸ್ ವಿನ್ ಆಗುತ್ತೆ. ಟಾಸ್ ವಿನ್ ಆದ್ರೆ ಚೇಸಿಂಗ್ ನಮ್ಮ ಆರ್ ಸಿ ಬಿ ಮತ್ತೇನು ಟೆನ್ಷನ್ ಇಲ್ಲ. ಚೇಸಿಂಗ್ ಅದನ್ನ ನಮ್ಮ ಆರ್ ಸಿ ಬಿ ಈಸಿಯಾಗಿ ಹೊಡಿತಾರೆ.
ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ಆಟ ತಗಲಕೊಳ್ಳೋದು ಅಂತ 100% ಹೌದು. ಒಟ್ನಲ್ಲಿ ಇವತ್ತು ಆರ್-ಸಿ-ಬಿ ಅಂಡ್ ಎಂ-ಐ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ನನ್ನ ಪ್ರಕಾರ ಆರ್-ಸಿ-ಬಿ ಇವತ್ತು ಡಾಮಿನೇಟ್ ಮಾಡತ್ತೆ. ಬ್ಯಾಟಿಂಗಿಂದ ಆಗಿರ್ಬೋದು, ಬೌಲಿಂಗ್ ಎರಡರಲ್ಲೂ ಕೂಡ ಡಾಮಿನೇಟ್ ಮಾಡಿ ಎಂ-ಐನ ಕಚ್ಚಿ ಬೀಳ್ಸತ್ತೆ ಅನ್ನೋದು ನನ್ನ ಪ್ರಕಾರ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್‌ನ ಮ್ಯಾಚ್ ಪ್ರಿವ್ಯೂ ಆಯಿತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.